ಪುದುಚೇರಿ ರಿಸಲ್ಟ್ ಬಗ್ಗೆ ಏನ್ ಅಲ್ಲಿ ಹೇಳ್ತೀರಾ? ಅದೇ ಅವ್ರದ್ದು NDA ಅಲಯನ್ಸ್ ಅಲ್ಲಿ ಕೂಡ ವರ್ಕ್ ಆಗಿರೋದು. ಹೌದು. ಬಿಜೆಪಿಗೆ ನೋಡಿ ಮೂರಲ್ಲೇ ಅನ್ಸುತ್ತಲ್ಲ ಹೌದು ಪ್ಲಸ್ ಪ್ಲಸ್ ಕಡೆ ಕೇರಳ ಮತ್ತೆ ತಮಿಳ್ನಾಡು ಬಿಟ್ರೆ ಮೂರ್ ಕಡೆನೂ ಬಿಜೆಪಿ ಪ್ಲಸ್ ಆಗಿದೆ. ನಮ್ ಕರ್ನಾಟಕದ ಬೈ ಎಲೆಕ್ಷನ್ ಅಲ್ಲಿ ದಾವಣಗೆರೆ ಬಾಗಲಕೋಟೆ ಕಾಂಗ್ರೆಸ್ ಮತ್ತೊಂದ್ಸಲ ಕಾಂಗ್ರೆಸ್ ಗೆದ್ದಿದೆ, ಗ್ಯಾರಂಟಿ ಕೈ ಹಿಡಿದಿದೆ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮ ಅಭಿಪ್ರಾಯ? ಅಲ್ಲಿ ಆಕ್ಚುಲಿ ಎಲ್ಲ ಹೇಳ್ತಿದ್ದ ಪ್ರಕಾರ ಬಿಜೆಪಿಗೆ ಪ್ಲಸ್ ಆಗುತ್ತೆ ಅಂತ ಕರ್ನಾಟಕದಲ್ಲಿ. ದಾವಣಗೆರೆಯಲ್ಲಿ ಮುಸ್ಲಿಂ ನಾಯಕರದ್ದು ಒಂದಷ್ಟು ಮನಸ್ತಾಪ, ಕಾಂಟ್ರವರ್ಸಿಗಳಾಯ್ತು, ಅವರೆಲ್ಲ ಒಂದಷ್ಟು ತಿರುಗಿ ಬಿದ್ದಿದ್ದಾರೆ, ಹಾಗಾಗಿ ಕಾಂಗ್ರೆಸ್ ಸೋಲುತ್ತೆ, CM ಬದಲಾಗ್ತಾರೆ, ಆತರ ತುಂಬಾ ಚರ್ಚೆಗಳು ಬಂತು. ಆದ್ರೆ ಏನೂ ವರ್ಕ್ ಆಗ್ಲಿಲ್ಲ. ಅದೇ ಹೇಳ್ದಂಗೆ ಕಾಂಗ್ರೆಸ್ ಗ್ಯಾರಂಟಿಗಳೇ ಕೈ ಹಿಡಿದಿದೆ ಅನ್ಸುತ್ತೆ. ಬಿಟ್ರೆ ಈ ನಾಯಕರನ್ನ ನೋಡಿ ಓಟ್ ಹಾಕೋದು ಅಂತಂದ್ರೆ ಅಲ್ಲಿ ನಡೆದಿರೋದೇ ಕುಟುಂಬ ರಾಜಕಾರಣ ಎರಡೂ ಕಡೆನೂ. ಹೌದು. ಜನ ಅದನ್ನ ಎಷ್ಟು ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ಅವರಿಗೆ ಬಿಟ್ಟಿದ್ದು. ಇನ್ನೊಂದು ಶಾಮನೂರು ಶಿವಶಂಕರ್ ಅವರು ಮಗ ತೀರು ಸಮರ್ಥ. ಹೋದ್ರು. ಸೊ ಸಮರ್ಥ ಅವ್ರು ಬಂದ್ರು ಅಂದ್ರೆ ಅವ್ರಿಗೆ ಆಡಳಿತದ ಬಗ್ಗೆ ಅಷ್ಟು ಗೊತ್ತಿಲ್ಲ, ಅವ್ರು ಗೆಲ್ಲಲ್ಲ ಅಂತಾನು ಹೇಳಿದ್ರು. ಈ ಸಲ ಬಿಜೆಪಿನೇ ಚಿಕ್ಕ ಬರುತ್ತೆ ಹುಡ್ಗ ಅಂತ ದಾವಣಗೆರೆಯಲ್ಲಿ, ಹೇಳಿದ್ರು. ದಾವಣಗೆರೆಯಲ್ಲಿ ಬರುತ್ತೆ ಅಂತ ಹೇಳಿದ್ರು. ಬಟ್ ಆ ಹುಡ್ಗ ಬಂದಿದ್ರು ಕೂಡ ನಾನು ಹೇಳ್ತಾ ಇದೀನಿ, ಆ ಹುಡ್ಗನ್ ಬಗ್ಗೆ ಯಾರಿಗೂ ಏನು ಗೊತ್ತಿಲ್ಲ ಅಷ್ಟೊಂದು. ಅವ್ನೇನು ಆಡಳಿತ ಮಾಡಿಲ್ಲ, ಇನ್ನೊಂದು ಮತ್ತೊಂದು ಮಾಡಿಲ್ಲ, ಸೊ ಗೊತ್ತಿಲ್ಲ. ಬಟ್ ಶಿವಶಂಕರಪ್ಪ ಅವ್ರ ಮೇಲಿರೋ ರೆಸ್ಪೆಕ್ಟ್ ಅವ್ರ ಮೊಮ್ಮಗನ್ ಮೇಲೆ ಬಂದಿದೆ ಅಂತ ನನಗನ್ಸುತ್ತೆ. ಅಲ್ಲ, ಅದೊಂದು ಸಿಂಪತಿ ಅಲ್ಲೇ ವರ್ಕ್ ಆಗಿರುತ್ತೆ ಹೌದು. ಎರಡೂ ಕಡೆನು. ಎರಡು ಹ್ಮ್. ಪ್ರತಿಷ್ಠಿತ ರಾಜಕಾರಣ ಕುಟುಂಬಗಳು ಹೌದು. ಎರಡು, ಹ್ಮ್. ಮೇಟಿ ಕುಟುಂಬ ಇರ್ಬೋದು ಮತ್ತೆ ಈ ಕಡೆ ಶಾಮನೂರ್ ಕುಟುಂಬ ಇರ್ಬೋದು. ಹಾಗಾಗಿ ಅವರ ಒಂದು ಫ್ಯಾಮಿಲಿ ಸ್ಟ್ರಾಂಗ್ ಇರುತ್ತೆ, ಅದೊಂದು ಸ್ಟ್ರೆಂತ್ ವರ್ಕ್ ಆಗಿರುತ್ತೆ. ಬಿಟ್ರೆ ಗ್ಯಾರಂಟಿ ಮೇನ್ ಎರಡೇ ವರ್ಕ್ ಆಗಿರುತ್ತೆ. ಗ್ಯಾರಂಟಿ ಅಲ್ಲ, ಇನ್ನೊಂದು ಏನಂತಂದ್ರೆ- ಹೆಚ್ಚಾಗಿ ಮಹಿಳೆಯರೇ ಓಟ್ ಹಾಕಿರ್ತಾರೆ ಹೌದು. ಜಾಸ್ತಿ. ಅಲ್ಲ, ಎಲ್ಲೇ ಬೈ ಎಲೆಕ್ಷನ್ ನಡೆದ್ರು ಕೂಡ ಆಡಳಿತ ಆ ಪಕ್ಷ. ಕ್ಷೇತ್ರದಲ್ಲಿ ಆಡಳಿತ ಪಕ್ಷನೇ ಗೆಲ್ಲೋದು ಹೌದು. ಜಾಸ್ತಿ. 100ಗೆ ಚಾನ್ಸಸ್ ತುಂಬಾ ಇದೆ. ಜಾಸ್ತಿ ಇದೆ. ಸೊ ಇಲ್ಲೂ ಕೂಡ ಅದೇ ಆಯ್ತು. ಆಬ್ವಿಯಸ್ಲಿ ಇದು ದಾವಣಗೆರೆಯಲ್ಲಿ ಯಾವಾಗ್ಲೂ ಜಾಸ್ತಿ ಕಾಂಗ್ರೆಸ್ಸೇ ಬರೋದು ಹೌದು. ನಾನ್ ನೋಡಿದ ಪ್ರಕಾರ. ಹ್ಮ್. ಇನ್ನ ಬಾಗಲಕೋಟೆ ಬಾಗಲಕೋಟೆನೂ ಅಷ್ಟೇ, ಅಲ್ಲಿ ಮೇಟಿ ಅವರು ಇದ್ರು, ಗೆದ್ದಿದ್ರು. ಹಾ. ಸೊ ಇವಾಗ ವಿರಂಚಿ ಅದ್ರ ಬ್ಯಾಕ್ ವೀರಣ್ಣ ಚರಂತಿ ಮಠ ಅವ್ರಿಗೆ ಅವ್ರದ್ದು ಆಕ್ಚುಲಿ ಹೇಳ್ತಿದ್ರು ತುಂಬಾ ಅವ್ರಿಗೆ ಅನುಭವ ಇದೆ, ಅವರು ಹೌದು. ವಿನ್ ಆಗೋ Senior, chances ಇದೆ ಹೌದು. ಅಂತ. ಆದ್ರೆ ಅಲ್ಲಿ ವಿಜಯೇಂದ್ರ ಅವರು ತುಂಬಾ ಪ್ರಚಾರಕ್ಕೆ ಹೋಗಿಲ್ಲ ಅನ್ನೋದು ಒಂದಷ್ಟು ಟಾಕ್ ಕೂಡ ಇದೆ. ಹೌದು. ಅಂದ್ರೆ ದಾವಣಗೆರೆ ತುಂಬಾ ಕಾನ್ಸಂಟ್ರೇಟ್ Concentration ಮಾಡಿದ್ರು, ಮಾಡಿದ್ರು. ಬಾಗಲಕೋಟೆ ಕಡೆ ಜಾಸ್ತಿ ಹೋಗಿಲ್ಲ. ಹ್ಮ್. ಯತ್ನಾಳ್ ಅವರು ಜಾಸ್ತಿ ಬಂದಿದ್ರು ಅಲ್ಲಿ ಅಂತ. ಸೊ ಹ್ಮ್. ವಿಜೇಂದ್ರ ಅವರು ಅಷ್ಟು ಇಂಟ್ರೆಸ್ಟ್ ತೋರಿಸಿಲ್ಲ ಆ ಕಡೆ ಅನ್ನೋದು ಒಂದು ಟಾಕ್. ಇದೆ. ಹಾಗಾಗಿ ಬಾಗಲಕೋಟೆ ಸೋಲಕ್ಕೆ ಅದೊಂದು ಕಾರಣ ಅಂತ ಬಿಜೆಪಿ. ಕರೆಕ್ಟ್. ಫೈನಲಿ ಇವಾಗ ಕ್ವಿಕ್ ಆಗಿ ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಪಕ್ಷ ಆಡಳಿತಕ್ಕೆ ಬರಬೇಕು, ಜೊತೆಗೆ ತಮಿಳ್ನಾಡು ಬಹಳ ಹೈ ವೋಲ್ಟೇಜ್ ಆಗಿರೋದ್ರಿಂದ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ವಿಜಯ್ ಅವರು ಏನೆಲ್ಲ ಬದಲಾವಣೆ ತರಬೇಕು ಅಂತ ನಿಮಗೆ ಅನ್ಸುತ್ತೆ? ಅದೇ ವಿಜಯ್ ಅವ್ರದೇ ಗೌರ್ಮೆಂಟ್ ಏನಾದ್ರು ಫಾರ್ಮ್ ಆದ್ರೆ ಅವ್ರ ಒಂದಷ್ಟು ಈಗ ಏನೀಗ ಇವ್ರು ಫಾಲೋ ಮಾಡಿದ್ರಲ್ಲ, DMK ಪಕ್ಷ ಅವ್ರು ಏನೇನ್ ಫಾಲೋ ಮಾಡಿದ್ರು ಆ ಒಂದು ಬಿಟ್ಟು ಇವ್ರೊಂದು ಹೊಸತನಕ್ಕೆ ನೋಡ್ಬೇಕು. ಈಗ ಗ್ಯಾರಂಟಿಗಳಂದ್ರೆ ಅದ್ರ ಮೇಲೆ ಎಲ್ಲ ವರ್ಕ್ ಆಗಲ್ಲ. ಅಭಿವೃದ್ಧಿನೂ ಬೇಕಾಗುತ್ತೆ ಒಂದು ಹೌದು. ರಾಜ್ಯದಲ್ಲಿ. ಗ್ಯಾರಂಟಿಗಳು ಘೋಷಣೆ ಮಾಡಿ ಈಗ ಇವರು ಮಾಡಿದ್ದಾರೆ ವಿಜಯ್ ಅವರು ಒಂದಷ್ಟು ಗ್ಯಾರಂಟಿಗಳಿಗೆ. ಬೇರೆ ಪಾರ್ಟಿಗಳು ಏನೇನ್ ಮಾಡಿದ್ರು ಇವ್ರದ್ದು ಸೇಮ್ ಅದೇ ಇದೆ. ಅದನ್ನ ಬಿಟ್ಟು ಇವ್ರು ಏನು ಹೊಸದಾಗಿ ಏನ್ ಮಾಡ್ತಾರೆ ಅದು ಮೈನ್ ಮ್ಯಾಟರ್ ಆಗುತ್ತೆ. ಅಂದ್ರೆ ಈಗ ಒಂದ್ ವರ್ಷ ಇವ್ರ ಆಡಳಿತಕ್ಕೆ ಬರೋವರೆಗೂ, ಒಂದ್ ವರ್ಷ ಇವ್ರು ಮಾಡೋ ಕೆಲ್ಸಗಳು ಗೊತ್ತಾಗೋವರೆಗೂ ಜನ ಅಷ್ಟು ಏನೋ ಅಕ್ಸೆಪ್ಟ್ ಮಾಡ್ಕೊಳಲ್ಲ. ಅಂದ್ರೆ ಈಗ ಎಷ್ಟೇ ಅವರು ಹೀರೋ ಆಗಿರ್ಬೋದು, ಜನಕ್ ಹತ್ರ ಆಗಿರ್ಬೋದು, ಅದು ಮ್ಯಾಟರ್ ಆಗಲ್ಲ. ಜನರ ಕಷ್ಟಕ್ಕೆ ಹೇಗೆ ಸ್ಪಂದಿಸ್ತಾ ಇದಾರೆ ಅದು ಮ್ಯಾಟರ್ ಆಗುತ್ತೆ. ಈಗ ಅಭಿವೃದ್ಧಿ ಹೇಗಾಗುತ್ತೆ ಅನ್ನೋದು ಈಗ ಮ್ಯಾಟರ್ ಅಲ್ಲಿ ಜನ ಆಗುತ್ತೆ. ನಂಬಿದ್ದಾರೆ. ಹ್ಮ್. ಈ ನಮ್ದ್ರಲ್ಲಿ ನೋಡಿ ಕರ್ನಾಟಕದಲ್ಲಿ ಉಪೇಂದ್ರ ಅವರು ಏನೋ ಒಂದು ಡಿಫ್ರೆಂಟ್ ಹೌದು, ಐಡಿಯಾಲಜಿ ಹೌದು, ಇಟ್ಕೊಂಡು ಅದೇ ಟ್ರಾಲ್ ಆಗ್ತಾ ಇದೆ ಶುರು ಇವಾಗ. ಮಾಡಿದ್ರು. ಬಟ್ ಹೌದು. ಅವ್ರಿಗೆ ಅಂತ ಸಪೋರ್ಟ್ ಸಿಕ್ಕಿಲ್ಲ ಉಪೇಂದ್ರ ಅವರಿಗೆ. ಹೌದು ಬಟ್ ಅಲ್ಲಿ ವಿಜಯ್ ಅವರಿಗೆ ಬೇಗ ಸಿಕ್ಕಿದ್ರೆ ವರ್ಕ್ ಆಗಿದೆ ಹಾ. 2 ವರ್ಷಕ್ಕೆ. ಹೌದು. ಹಂಗಿದಾಗ ಆ ನಂಬಿಕೆನ ಇವ್ರು ಹೆಂಗ್ ಉಳಿಸ್ಕೊಂಡು ಹೋಗ್ತಾರೆ ಅನ್ನೋದು ಮ್ಯಾಟರ್ ಆಗಿದೆ. ಇನ್ನೊಂದೇನಂದ್ರೆ ಉಪೇಂದ್ರ ಅವರೆಲ್ಲರೂ ಆಡಳಿತಕ್ಕೆ ಬಂದಿದ್ರೆ ಅದ್ರ ಅಂದ್ರೆ ನಮ್ಮ ಕರ್ನಾಟಕದ ಒಂದು ಏನು ಸ್ಟ್ಯಾಂಡರ್ಡಿಟಿನೇ ಒಂದು ರೇಂಜ್ ಅಲ್ಲಿ ಇರ್ತಿತ್ತು ಅಂತ ನಂಗೆ ಅನ್ಸ್ತಾ. ಯಾಕಂದ್ರೆ ಅವರು ಯೋಚನೆ ಮಾಡೋ ರೀತಿನೇ ಡಿಫ್ರೆಂಟ್ ಆಗಿರುತ್ತೆ. ಸೊ ಹಂಗಾಗಿ ಅದೊಂದು ಖುಷಿ ಇರ್ತಿತ್ತು ತಮಿಳ್ನಾಡಲ್ಲಿ ಒಂದು ಬಂದಿದ್ರೆ. ಹೊಸತನ ತರಬೇಕು. ಹೊಸ ಅಲೆ ಬರ್ಬೇಕು ಇವಾಗ. ಹೊಸ ಅಲೆ So ಬರ್ಬೇಕು. ಇವಾಗ ವೆಸ್ಟ್ ಬೆಂಗಾಲ್ ಅಲ್ಲಿ ಬಿಜೆಪಿಯಿಂದ ಏನ್ ಸುಧಾರಣೆ ಬಯಸ್ತಾ ಇದ್ದೀರಾ ನೀವು? ಅದೇನೆ ಅಂದ್ರೆ ಈಗ ಒಂದು ಪ್ರೊಟೆಕ್ಷನ್ ಆಗಿರ್ಬೋದು, ಜನರಿಗೆ ಅಭಿವೃದ್ಧಿಗಳಾಗಿರ್ಬೋದು, ಆಮೇಲೆ ರಕ್ಷಣೆ. ಹಿಂದೂ ಮತ್ತೆ ರಕ್ಷಣೆ. ಮುಸ್ಲಿಂ ನ ಒಂದೇ ರೀತಿ ನೋಡೋದಾಗಿರ್ಬೋದು, ಈ ರೀತಿ ಒಂದಷ್ಟು. ಯಾಕಂದ್ರೆ ಮೋದಿ ಅವ್ರು ಖಂಡಿತ ತಂದೆ ತರ್ತಾರೆ. ಮೋದಿ ಅವ್ರು ಯಾವತ್ತೂ ಜಾತಿ ಭೇದ ಮಾಡಿಲ್ಲ, ಅಥವಾ ಹೌದು, ನೀವು ಹೌದು. ಮೇಲು ನೀವು ಕೇಳು ಚಾನ್ಸೇ ಇಲ್ಲ. ಮೋದಿ ಅವ್ರು ಒಂದ್ ಚಿಕ್ಕ ಮಕ್ಳನ್ನ ಆದ್ರೂ ಅವ್ರಷ್ಟೇ ಅಲ್ಲಿ ಯಾವ್ದೋ respectfully ಚಿಕ್ಕ ಮಾತಾಡ್ಸೋದು. ಅಂಗ್ಡಿಲ್ ಹೋಗಿ ಬೇಲ್ಪುರಿ ಹಾ. ತಿಂದಿದ್ದಾರೆ ಬೇಲ್ಪುರಿ ತಿಂದಿದೆ, ಅಂತ ಅದು ಕೂಡ ಅದು ಮ್ಯಾಟರ್ ಆಗುತ್ತೆ. ಮೇನ್ ಅಲ್ಲಿ ಮಹಿಳೆಯರ ಹೌದು. ರಕ್ಷಣೆ ಬೇಕಾಗಿದೆ. ಮಹಿಳೆಯರ West Bengal ಅಲ್ಲಿ. ರಕ್ಷಣೆ ಮೇನ್ ಬೇಕು. ಇನ್ನೊಂದ್ ಏನಂದ್ರೆ ಬಾಂಗ್ಲಾದೇಶದವ್ರನ್ನ ಅಕ್ರಮದ ಹಾ, ಹೌದು, ಹೌದು. ಅದೇ ಅದೇ main. ಇವಾಗ ಅವರಿಗೆ ನಡುಕ ಸ್ಟಾರ್ಟ್ ಆದ್ರೆ ಆಗಿದೆ. ಅವರೇ ಹೊರಗೆ ಓಡಿಸ್ತಾರೋ ಹೌದು. ಇಲ್ವೋ ಅನ್ನೋಕ್ಕಿಂತನೂ ಎಲ್ಲರೂ ಒಂದೇ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೊಬೇಕು. ಬಾಂಗ್ಲಾದೇಶದ ಇದು ಏನು ಪಶ್ಚಿಮ ಬಂಗಾಳದವರು. ಸೊ ಅದು Correct. ಮ್ಯಾಟರ್ Main ಆಗುತ್ತೆ. ಅದೊಂದು ಚೇಂಜಸ್ ಹ್ಮ್, ತರಬೇಕು. ಅಂಡ್ ಇಡೀ ಇಂಡಿಯಾದಲ್ಲಿ ನಾವು ನೋಡಿದ್ರೆ ಬಿಜೆಪಿ ರೂಲಿಂಗ್ ಸ್ಟೇಟ್ಸ್ ತುಂಬಾ ಇದೆ. ನಾವು ಬಿಜೆಪಿ ಅಂದ್ರೆ ತುಂಬಾ ಸಪೋರ್ಟ್ ಕೊಡೋರು ಇರ್ತಾರೆ. ಹೌದು. ಬಟ್ ಸ್ಟಿಲ್ ಬಿಜೆಪಿ ಒಂದಷ್ಟು ಚೇಂಜಸ್ ನ ತರಬೇಕು. ಅಂದ್ರೆ ತುಂಬಾ ಆಡಳಿತ ಇರೋ ರಾಜ್ಯಗಳೇ ಇರೋದ್ರಿಂದ ಅವರು ತರ ಡಿಸಿಷನ್ಸ್ ಎಲ್ಲ ಇಡೀ ದೇಶಕ್ಕೆ ಇಂಪ್ಯಾಕ್ಟ್ ಆಗುತ್ತೆ. ಹೌದು.
ಹಂಗಿದಾಗ ಈ ಫಾರ್ ಎಕ್ಸಾಂಪಲ್ ಅದು ತೀರ ಬೇಕಿರೋಂಥದ್ದು ರೇಪ್ ಅಂಡ್ ಮರ್ಡರ್, ಅದಕ್ಕೆ ಇನ್ನ ಸ್ಟ್ರಿಕ್ಟ್ ಆಗಿ ಒಂದು ಕಾನೂನು ಅನ್ನೋದು ಇನ್ನ ಬಂದಿಲ್ಲ. ಕರೆಕ್ಟ್. ಸೊ ಅಂತದ್ರ ಕಡೆ ಮೋದಿ ಅದನ್ನ ಯಾವ ರೀತಿ ತರ್ತಾರೆ ಅನ್ನೋದನ್ನ ನಾವು ನೋಡ್ಬೇಕು. ಈಗ ಅಟ್ಲೀಸ್ಟ್ ಈ ತರ ಅಂದ್ರೆ ಬಿಜೆಪಿನೇ ಬರ್ತಾ ಇದೆಯಲ್ಲ ಎಲ್ಲ ಕಡೆ, ಅಟ್ಲೀಸ್ಟ್ ಅಭಿವೃದ್ಧಿ ಮಾಡ್ತಾರ, ಈ ರೀತಿಲಾದ್ರೂ ಅಭಿವೃದ್ಧಿ ಮಾಡ್ತಾರ, ಹೆಣ್ಮಕ್ಳಿಗೆ ಸೇಫ್ಟಿ ಸಿಗುತ್ತಾ ಅನ್ನೋದನ್ನು ನೋಡ್ಬೇಕು. ಅಂದ್ರೆ ಚಿಕ್ಕ ಮಕ್ಳ ಮೇಲೂ ರೇಪ್ ಅಂಡ್ ಮರ್ಡರ್ ಆಗ್ತಿರುವಂತದ್ದು ವಿಚಿತ್ರ ಅನ್ಸುತ್ತೆ. ಸೊ ಅದೆಲ್ಲ ಬದಲಾಗ್ಬೇಕು ಸ್ಟ್ರಿಕ್ಟ್ ಕಾನೂನು ತಂದ್ರೆ ಅದೊಂದು ಒಳ್ಳೆ ಡೆವಲಪ್. ಫೈನಲಿ ಇವಾಗ ತೆಲುಗು ಅಂತ ಬಂದ್ರೆ ಪವನ್ ಕಲ್ಯಾಣ್ ಅವರು ಅಬ್ಬರಿಸ್ತಾ ಇದಾರೆ. ಸೊ ತಮಿಳ್ ಅಂತ ಬಂದ್ರೆ ವಿಜಯ್ ಅವರು ಇವಾಗ್ಲೇ ಅಕೌಂಟ್ ಸ್ಟಾರ್ಟ್ ಆಗಿದೆ. ಸೊ ನಮ್ ಕರ್ನಾಟಕದಲ್ಲಿ ಯಾವ ಹೀರೋ ನಿಮ್ಗಳ ಪ್ರಕಾರ ಈ ರೀತಿ ಅಧಿಕಾರಕ್ಕೆ ಬರ್ಬೇಕು? ಉಪೇಂದ್ರ. ನನ್ನ ಪ್ರಕಾರ ಉಪೇಂದ್ರ ಅವ್ರು ಬಂದ್ರೆ ನೆಕ್ಸ್ಟ್ ಲೆವೆಲ್ ಚೇಂಜಸ್ ಇರುತ್ತೆ ಅಂತ. ಪ್ರಿನ್ಸಿಪಲ್ಸ್ ಎಲ್ಲ ನೋಡಿದ್ರೆ ಕೆಲವೊಂದ್ ಅನ್ಸುತ್ತೆ ಇದೆಲ್ಲ ಸಾಧ್ಯನಾ ಈಗಿನ ಜನರೇಷನ್ ಅಲ್ಲಿ ಅಂತ. ಬಟ್ ಅದೆಲ್ಲ ಪಾಸಿಬಲ್ ಆದ್ರೆ ಅದು ಎಲ್ರಿಗಿಂತ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ. ಅವ್ರಿಗೆ ಬರೋಂತ ಐಡಿಯಾಸ್ ಯಾರಿಗೂ ಬರಲ್ಲ. ಅವ್ರು ಯೋಚನೆ ಮಾಡೋ ರೀತಿಲಿ ಯಾರು ಯೋಚನೆ ಮಾಡಕ್ ಸಾಧ್ಯನೇ ಇಲ್ಲ. ಅಂದ್ರೆ ತಲೆ ರಾವಣ ಅಂತಾರಲ್ಲ, ಆ ರೇಂಜ್ ಅಲ್ಲಿ ಯೋಚನೆ ಮಾಡ್ತಾರೆ. ಹೇಳಕ್ಕಾಗಲ್ಲ ಚಾನ್ಸಸ್. ಕರ್ನಾಟಕ ಅಂದ್ರೆ ಇಷ್ಟು ವರ್ಷ ಆದ್ರೂ ಕೂಡ ಅವ್ರನ್ನ ಯಾಕೆ ಯಾರು ಹೈಲೈಟ್ ಮಾಡ್ತಾ ಇಲ್ಲ ಅನ್ನೋದೇ ವಿಷಯ ಇವಾಗ. ಅಲ್ಲ ಹೌದು, ಐಡಿಯಾಲಜಿ ಪ್ರಕಾರ ಹೋಗೋದಾದ್ರೆ ಉಪೇಂದ್ರ. ಹೌದು ಹೌದು. ಇನ್ನ ಓಟ್ ಫ್ಯಾನ್ ಬೇಸ್ ಪ್ರಕಾರ ಹೋದ್ರೆ ದರ್ಶನ್ ಅವರು. ದರ್ಶನ್ ಫ್ಯಾನ್ ಬೇಸ್ ಸಿಕ್ಕಾಪಟ್ಟೆ ಇದೆ. ಇದು ಅಷ್ಟೇ. ಅವ್ರು ಪ್ರಚಾರನು ಮಾಡಿದ್ರು, ಯಶ್ ಮತ್ತೆ ದರ್ಶನ್ ಒಂದ್ ಟೈಮ್ ಅಲ್ಲಿ ಮಂಡ್ಯದಲ್ಲಿ ಪ್ರಚಾರ ಕೂಡ ಮಾಡಿದ್ರು, ಪ್ರಚಾರ ಮಾಡಿದ್ರು. ದರ್ಶನಿಗಿರೋ ಫ್ಯಾನ್ ಬೇಸ್ ಯಾರಿಗೂ ಇಲ್ಲ, ಸಿಕ್ಕಾಪಟ್ಟೆ ಫ್ಯಾನ್ ಬೇಸ್ ಇದೆ. ಆಮೇಲೆ ಏನಂದ್ರೆ ಎಮೋಷನಲಿನೇ ಜಾಸ್ತಿ. ಗಂಡು ಮಕ್ಳು ಎಮೋಷನಲ್ ಆಗಿರಲ್ಲ ಆಕ್ಚುಲಿ. ಇಲ್ಲ ಅವ್ರು ಆಕ್ಚುಲಿ ನಿಂತು ಏನಾದ್ರು ಒಂದ್ ಒಳ್ಳೆ ಸಿದ್ಧಾಂತ ಇಟ್ಕೊಂಡು ದರ್ಶನ್ ಬಂದ್ರೆ ಇದ್ರೆ ಗ್ಯಾರಂಟಿ ಗೆಲ್ತಾರೆ. ಅಲ್ಲ ಈ ತರ ಪ್ಲಾನ್ ಮಾಡ್ಕೊಂಡು 100% ಗೆಲ್ತಾರೆ. ಸೊ ಫೈನಲಿ ರಿಸಲ್ಟ್ ಗೆ ಇನ್ನೇನು ಕ್ಷಣಗಣನೆ ಸ್ಟಾರ್ಟ್ ಆಗಿದೆ. ಸೊ ವೆಯ್ಟ್ ಮಾಡಿ ನೋಡೋಣ ಏನೇನಾಗುತ್ತೆ ಅಂತ. ಇದಾಗಿತ್ತು ಹೊತ್ತಿನ ವಿಶೇಷ ಕಾರ್ಯಕ್ರಮ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.